ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಪೂಜ್ಯ ಸ್ವಾಮೀಜಿಗಳ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವಂಥ ಇತರ ಗಣ್ಯರಿಗೂ, ನನ್ನ ತಂದೆ, ನನ್ನ ಬಾಲ್ಯದ ಪ್ರೀತಿ, ನನ್ನ ಮುದ್ದಿನ ಶ್ರೀನಾಥ್ ಅಂಕಲ್ರವ್ರಿಗೂ, ಇಲ್ಲಿ ನೆರೆದಿರುವಂಥ ಎಲ್ಲ ಸಾಧಕರಿಗೂ, ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ, ನಮ್ಮ ಝೀ ಕನ್ನಡ ನ್ಯೂಸ್ನ ಎಲ್ಲರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ನಮ್ಮ ಆ್ಯಂಕರ್ಗೆ ಹೇಳಿದೆ ಏನು ಮಾತಾಡೋದು ನಾನು ಅಂತ. ಮಾತಾಡೋವಂಥ ಸಂದರ್ಭ ಇದಲ್ಲ. ಒಂದೇ ಒಂದು ಮಾತು, ಎಲ್ಲ ಸಾಧಕರಿಗೂ, ಇವತ್ತು ಪ್ರಶಸ್ತಿ ತೊಗೊಂಡಿರುವಂಥ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು. ಸಾಮಾನ್ಯವಾಗಿ ಸಿನಿಮಾದವರು ಅವಾರ್ಡ್ಸ್ನ ತಗೋತೀವಿ, ಅವಾರ್ಡ್ ಫಂಕ್ಷನ್ಗಳಿಗೆ ಹೋಗ್ತೀವಿ. ಆದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಅವ್ರದ್ದೇ ಒಂದು ಫೀಲ್ಡಲ್ಲಿ ಹೆಚ್ಚಾಗಿ ಅಚೀವ್ ಮಾಡಿರೋವಂಥವ್ರನ್ನ ಗುರುತಿಸಿ ಸನ್ಮಾನ ಮಾಡೋದು ನಿಜವಾಗ್ಲೂ ಬಹಳ ಒಳ್ಳೆಯ ಕೆಲಸ. ಅದನ್ನು ನಮ್ಮ ಝೀ ಕನ್ನಡ ವಾಹಿನಿ, ಝೀ ಕನ್ನಡ ನ್ಯೂಸ್ ಅವರು ಇವತ್ತು ಅದನ್ನು ಮಾಡಿದ್ದಾರೆ. ಸೊ ರವಿ ಅವ್ರಿಗೆ, ಹಾಗೆ ಅವರ ಇಡೀ ತಂಡಕ್ಕೆ, ಯಾಕಂದರೆ ಒಂದು ವ್ಯಕ್ತಿಯಿಂದ ಯಾವುದೇ ಕೆಲಸ ಸಾಧ್ಯ ಇಲ್ಲ, ಯಾವಾಗಲೂ ಅವ್ರ ಹಿಂದೆ ಒಂದು ಟೀಮ್ ಇದ್ದೇ ಇರುತ್ತೆ. ಸೊ ಅವ್ರ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು. ಯಶೋಧ ಅವರು ಬಹಳ ನನ್ನ ಫಾಲೋ ಅಪ್ ಮಾಡಿ, ಮ್ಯಾಮ್ ನೀವು ಬರಲೇಬೇಕು. ಸಾಮಾನ್ಯವಾಗಿ ಯಶೋಧಾನ್ ಬೇರೆ ಸಿಚುವೇಶನ್ಸಲ್ಲಿ ನಮ್ಮ ಸಿನಿಮಾ ಪ್ರೆಸ್ ಮೀಟ್ಸಲ್ಲಿ ಅಲ್ಲಿ ಇಲ್ಲಿ ಭೇಟಿ ಮಾಡ್ತಾ ಇರ್ತೀನಿ. ಸೊ ಇದಕ್ಕೆ ಯಶೋಧ ತುಂಬ ಫಾಲೋ ಅಪ್ ಮಾಡಿದ್ರು. ವೆರಿ ಸ್ವೀಟ್ ಆಫ್ ಹರ್. ಥ್ಯಾಂಕ್ ಯು. ಮತ್ತೊಮ್ಮೆ ರವಿ ಅವರೇ, ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಹಿಯರ್. ಆ್ಯಂಡ್ ಈ ವೇದಿಕೆ ಮೇಲೆ ನಾನು ಕೂತ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ, ಅದರ ಅರ್ಹತೆಯೂ ನನಗಿಲ್ಲ ಅಂತ ಅನಿಸುತ್ತೆ. ಆದರೂ ಬಹಳ ಪ್ರೀತಿಯಿಂದ ನನ್ನನ್ನು ಮೇಲ್ ಕರೆದು ಕೂರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲ ಸಾಧಕರಿಗೂ ಅಭಿನಂದನೆಗಳು. ನೀವು ಮೇಲೆ ಬಂದಾಗ ನೀವೆಷ್ಟು ಚಪ್ಪಾಳೆ ಕೇಳೋಕೆ ಇಷ್ಟಪಡ್ತೀರಾ, ಅಷ್ಟೇ ಚಪ್ಪಾಳೆ ಬೇರೆ ಎಲ್ಲರೂ ಕೇಳೋಕೆ ಇಷ್ಟಪಡ್ತಾರೆ. ಸೊ ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್, ಎಲ್ಲರೂ ಪ್ರಶಸ್ತಿ ತೊಗೊಳೋಕ್ಕೆ ಮೇಲೆ ಬಂದಾಗ ದಯವಿಟ್ಟು ಮನಸ್ಫೂರ್ತಿಯಾಗಿ ಚಪ್ಪಾಳೆ ತಟ್ಟಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.